ನಮಸ್ತೆ. ನಾನು ಜ್ಯೋತಿ ರಾಜಶೇಖರ್. ನನ್ನ ಚಾನಲ್ ಲೈಫ್ ವಿತ್ ಜ್ಯೋತಿಗೆ ಸ್ವಾಗತ. ನಾವು ನಮ್ಮ ಮನೆ ದೇವ್ರ ಕೊಡದಗುಡ್ಡ ಈರಣ್ಣಗೆ ಹೊರಟಿದ್ದೀವಿ. ಇವತ್ತು ಬೆಳಗ್ಗೆ ಹೋಟ್ಲಲ್ಲಿ ತಿಂಡಿ ಮಾಡಿಕೊಂಡು ನಾವು ದೇವ್ರ ಕೈ ಹೊರಟ್ವಿ. ತುಮಕೂರಿಂದ ಕೊಡದಗುಡ್ಡಕ್ಕೆ ಹೊರಟ್ವಿ. ದಾರಿ ಮಧ್ಯೆ ಒಂದು ವಿಂಡ್ ಫ್ಯಾನ್ದು ರೆಕ್ಕೆ ಹೋಗ್ತಾ ಇತ್ತು. ನೋಡಿ, ಅದಕ್ಕೆ ಮೂರು ಗಾಡಿಗಳು ಎಸ್ಕಾಟ್ ಮಾಡ್ಕೊಂಡು ಹೋಗ್ತಾ ಇರ್ತವೆ. ಅದು ಒಂದು 10-15 ನಿಮಿಷ ಅಲ್ಲೇ ನಾವು ವೇಟ್ ಮಾಡಿದ್ವಿ. ಸುಮಾರದು ಉದ್ದ ಇರ್ತದೆ ತುಂಬ. ಆಮೇಲೆ ನಾವು ದೇವಸ್ಥಾನ ರೀಚ್ ಆದ್ವಿ. ಒಂದು 250-300 ಮೆಟ್ಲಿದ್ದಾವೆ ನಮಗೆ ಈ ಕೊಡದಗುಡ್ಡ ಈರಣ್ಣನ ದೇವಸ್ಥಾನ. ಅಲ್ಲಿ ಕಾಲು ತೊಳ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ನಮ್ಮ ಮಕ್ಕಳು ಬಂದರು. ನಾವು ಹೋಗಲಿಲ್ಲ, ನಮಗೆ ಹತ್ತಕ್ಕಾಗಲ್ಲ ಅಂತ. ಕೆಳಗಡೆ ಭದ್ರಕಾಳಮ್ಮನ ದೇವಸ್ಥಾನ ಇದೆ. ಅಲ್ಲಿಗೆ ನಾವು ಮಡಿಲಕ್ಕಿ, ಸೀರೆ ಎಲ್ಲ ಕೊಡಬೇಕಿತ್ತು. ಚೆನ್ನಾಗಿದೆ. ಇವಾಗೆಲ್ಲ ಭಾಳ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲೆಲ್ಲ ದೇವಸ್ಥಾನ ಎಲ್ಲ. ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ. ಮಳೆಗಾಲ ಅಲ್ಲ ಇವಾಗ, ಆದರೂ ಮಳೆ ಅಷ್ಟಿಲ್ಲ, ಆದರೂ ಪರವಾಗಿಲ್ಲ, ಚೆನ್ನಾಗಿದೆ. ಇವಾಗೆಲ್ಲ ಭಾಳ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲೆಲ್ಲ ದೇವಸ್ಥಾನ ಎಲ್ಲ. ಕೆಳಗಡೆ ಭದ್ರಕಾಳಮ್ಮನ ದೇವಸ್ಥಾನ ಇದೆ. ಅಲ್ಲಿಗೆ ನಾವು ಮಡಿಲಕ್ಕಿ, ಸೀರೆ ಎಲ್ಲ ಕೊಡಬೇಕಿತ್ತು. ಕೊಟ್ಟು ಇದು ಭದ್ರಕಾಳಮ್ಮನ ದೇವಸ್ಥಾನಕ್ಕೆ ಹೋಗೋ ದಾರಿ ಇದೆಲ್ಲ. ನೋಡಿ, ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ. ಮಳೆಗಾಲ ಅಲ್ಲ ಇವಾಗ, ಆದರೂ ಮಳೆ ಅಷ್ಟಿಲ್ಲ, ಆದರೂ ಪರವಾಗಿಲ್ಲ. ಭದ್ರಕಾಳಮ್ಮನ ದೇವಸ್ಥಾನ. ಇನ್ನೂ ಅಲ್ಲಿ ಮೇಲೆಲ್ಲ ಕಟ್ಟಡ ನಡೀತಾ ಇದೆ. ಇದು ಮಡಿಲಕ್ಕಿ, ಪೂಜಾ ಸಾಮಾನೆಲ್ಲ ನಾವು ದೇವ್ರಿಗೆ ಕೊಟ್ಟು, ಇದು ಈಶ್ವರ ಮತ್ತು ಗಣೇಶನ ಮೂರ್ತಿಗಳಿದ್ದಾವೆ ಪಕ್ಕದಲ್ಲಿ. ಇದು ಭದ್ರಕಾಳಮ್ಮ. ನಾವಿಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಹಣ್ಣು ಕಾಯೆಲ್ಲ ಮಾಡಿಸ್ಕೊಂಡು ಕೆಳಗಡೆ ಬಂದ ನಂತರ ನಾವು 1 ಗಂಟೆ ಆಗಿತ್ತು. ಅಲ್ಲಿ ಮುಂದೆ ಪ್ರಸಾದ ನಿಲಯ ಅಂತ ಚೆನ್ನಾಗಿ ಮಾಡಿದ್ದಾರೆ. ಅನ್ನ ಪ್ರಸಾದ ಎಲ್ಲ ಇರ್ತದೆ. ಬೆಳಿಗ್ಗೆ 9 ಗಂಟೆ ನಂತರ ಅನ್ನ ಪ್ರಸಾದ ಇರ್ತದೆ. ನಾವು ಅನ್ನ ಪ್ರಸಾದನ ತಗೊಂಡು ತುಮಕೂರು ಕಡೆ ಪ್ರಯಾಣ ಬೆಳೆಸಿದ್ವಿ. ಥ್ಯಾಂಕ್ ಯು.